ನಾವು ಕೆಲವೊಂದು ವಿಷಯಗಳಿಗೋಸ್ಕರ ಪ್ರಾರ್ಥಿಸುವಾಗ ಹೇಗೆ ಪ್ರಾರ್ಥಿಸಬೇಕೆಂಬುದಾಗಿ ನಮಗೆ ತಿಳಿಯುವುದಿಲ್ಲ. ಕೆಲವೊಮ್ಮೆ ಯಾವುದಕ್ಕೋಸ್ಕರ ಪ್ರಾರ್ಥಿಸಬೇಕೆಂಬಂತ ತಿಳುವಳಿಕೆ ಕೂಡ ನಮಗೆ ಇರುವುದಿಲ್ಲ. ಅಂತಹ ನಮ್ಮ ಅಶಕ್ತ ಅವಸ್ಥೆಯಲ್ಲಿ ನಮಗೆ ಸಹಾಯ ಮಾಡುವುದಕ್ಕೆಂದು ಪವಿತ್ರಾತ್ಮನು ಇದ್ದಾನೆ. ನಾವು ತಕ್ಕ ಪ್ರಕಾರ ಹೇಗೆ ಪ್ರಾರ್ಥಿಸಬೇಕೆಂಬುದಾಗಿ ತಿಳಿಯದೇ ಇರುವುದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದ ನರಳಾಟಗಳಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಹಾಗಾಗಿ ನಾವು ಪ್ರಾರ್ಥಿಸುವಾಗ ಪವಿತ್ರಾತ್ಮನೊಟ್ಟಿಗೆ ಸೇರಿ ಆತ್ಮನ ಪ್ರೇರೇಪಣೆಯಿಂದ ಪ್ರಾರ್ಥಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಆಗಲೇ ನಮ್ಮ ಪ್ರಾರ್ಥನೆಯು ಪರಿಪೂರ್ಣತೆ ಉಳ್ಳದ್ದಾಗಿ ದೇವರಿಂದ ಸದುತ್ತರಗಳನ್ನು ಹೊಂದುವುದಕ್ಕೆ ಯೋಗ್ಯವಾಗಿ ಬದಲಾಗುತ್ತದೆ. ಈ ದಿವಸದಿಂದ ಅಂತಹ ಒಂದು ಅನುಭವದಲ್ಲಿ ನೀವು ಪ್ರಾರ್ಥಿಸುವುದಕ್ಕೆ ಮುಂದಾಗಿ ನಿಶ್ಚಯವಾಗಿ ಇದುವರೆಗೂ ತಡೆಯಾಗಿರುವಂತಹ ಕಾರ್ಯಗಳಲ್ಲಿ ದೇವರ ಉನ್ನತವಾದ ಆಶೀರ್ವಾದಗಳನ್ನು ಮೇಲುಗಳನ್ನು ನಿಶ್ಚಯವಾಗಿ ಹೊಂದುತ್ತೀರಾ.